ಅಂತದ್ದು ಇರಬಾರ್ದು ಸರ್. ನಿಮ್ಗೆ ಗೊತ್ತಿರುತ್ತಲ್ಲ ನಿಮ್ಮ ಮಗು ಹೇಗಿದೆ ಅಂತ ಹೇಳಿ. ಸರ್ ಇವಾಗ ಒಂದು ಕೇಸ್, ಯಾವುದೋ ಒಂದು ರೇಪ್ ಕೇಸ್ ನನ್ನ ನಿರಂತರವಾಗಿ ಕಾಡುತ್ತೆ. ಇದು ನಂಗೆ ಅವಾಗ ಹಿಂಗಾಯ್ತಲ್ಲ ಆ ಹೆಣ್ಮಗಳಿಗೆ ಅಂತ ಅನ್ಸುತ್ತೆ. ಆ ಥರದ್ದು ಯಾವ್ದಾದ್ರು ಒಂದು ಕೇಸ್ ನಿಂತ ಹೌದು, ಬಟ್ ಒಂದು ಇನ್ಸಿಡೆಂಟ್ ಹಿಂಗಾಗಿದೆ ಅಂತ ಯಾವತ್ತಾದ್ರೂ ನಿಮ್ಗೆ ಅದು ತುಂಬಾ ಕಾಡುವಂತ ಕೇಸ್ ಯಾವ್ದಾದ್ರು ಇದೆಯಾ ಅಂತ ಹೇಳಿ? ಮಕ್ಕಳಿಗಾದಾಗ ಚಿಕ್ಕ ಹೆಣ್ಮಕ್ಳಿಗೆ ರೇಪ್ ಆಗತ್ತಲ್ಲ, ಅದು ಯಾವುದೇ ಆಗಿರ್ಲಿ ನನಗೆ ಮಿತಿ ಮೀರಿದ ಕೋಪ ಬರುತ್ತೆ. ಟು ಬಿ ಫ್ರ್ಯಾಂಕ್, ನಾವು ಕಾನೂನನ್ನ ಕೈಗೆ ತಗೋಬೇಕಂತ ಅನ್ಸುತ್ತೆ, ಆ ಥರ ತಗೊಳ್ಬಾರ್ದು. ಬಟ್ ನನಗೆ ಅಷ್ಟು ಕೋಪ, ಅಷ್ಟು ಸಿಟ್ಟು ಬರುತ್ತೆ. ಯಾಕಂದರೆ ನಾನು ಒಂದು ಸ್ಪಿರಿಚುವಲ್ ಲೀಡರ್ ಒಂದು ಕಾನ್ಫರೆನ್ಸ್ ನಡೀತಾ ಇತ್ತು, ಸಹಜ ಮಾರ್ಗ ಅಂತ, ದಾಜಿ ಅಂತ ಗುರುಗಳು. ಅವ್ರ ಜೊತೆ ನಾನು ಇದೇ ಥರದ ಪ್ರಶ್ನೆ ಹಾಕಿದ್ದೆ ಕಾನ್ಫರೆನ್ಸಲ್ಲಿ. ಈಗ ನಾವು ದೇವರಿದಾನಂತೆ ನಾವೆಲ್ಲ ನಂಬ್ತೀವಿ, ಇವತ್ತಿಗೂ ನಂಬ್ತೀನಿ. ಬಟ್ ಆ ಶಿಕ್ಷೆ ಅಂದರೆ ಅದು ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ ಯಾಕೆ ಸಿಗಬೇಕು ಅನ್ನೋದು ನನಗೆ ಇವತ್ತಿಗೂ ಭಾಳ ದೊಡ್ಡ ಪ್ರಶ್ನೆ. ಅದು ಆ ಕ್ರೂರಿತನ ಮಾಡಿದಂಥ ರಾಕ್ಷಸರನ್ನು ನಾನು ಕೊಂದು ಬಿಡಬೇಕನ್ಸುತ್ತೆ. ಬಟ್ ಆ ಮಗು ಇವಾಗ ಏನಾಗುತ್ತೆ ಗೊತ್ತಾ, ಮೆಮೊರಿ ಆಫ್ ದಿ ಚೈಲ್ಡ್, ಮಗುದು ಮೆಮೊರಿ ಬಹಳ ಸ್ಟ್ರಾಂಗ್ ಇರುತ್ತೆ. ಮಕ್ಕಳಿಗೆ ಗಂಡ ಹೆಂಡತಿ ಮಕ್ಕಳ ಮುಂದೆ ಕಿತ್ತಾಡಿದ್ರು ಅದು ಲೈಫ್ ಟೈಮ್ ನೆನ್ಪಿಟ್ಕೊಳ್ಳುತ್ತೆ. ಅದಕ್ಕೆ ಯಾರಾದರೂ ಏನಾದರೂ ಅವಮಾನ ಮಾಡಿದ್ರು ನೆನ್ಪಿಟ್ಕೊಳ್ಳೋದು. ಅದು ಟೋಟಲ್ ಥಿಂಕಿಂಗ್ ಮೆಂಟಾಲಿಟಿ ಚೇಂಜ್ ಮಾಡಿಬಿಡುತ್ತೆ ಮಗು. ಸೊ ಆ ಚಿಕ್ಕ ಮಗು ಆದಂಥ ಟ್ರಾಮಾ ಇದೆಯಲ್ಲ, ಅದು ಲೈಫ್ ಟೈಮ್ ಅವಳಿಗೆ ಒಂದು ಭಾರ ಕೊಟ್ಬಿಟ್ಟಂಗೆ, ಒಂದು ದಟ್ ಲಗೇಜ್ ಅದು ಕ್ಯಾರಿ ಮಾಡೋದು ಪಾಪ. ಅದನ್ನ ನೆನೆಸ್ಕೊಂಡ್ರೆ ಭಾಳ ಎಮೋಷ್ನಲ್ ಫೀಲ್ ಆಗುತ್ತೆ ನನಗೆ. ಮಕ್ಕಳಿಗೆ ಎಸ್ಪೆಷಲಿ ಆಗಬಾರ್ದು ಅದು. ಅದೇ ನನಗೆ ತುಂಬ ಫಿಯರ್. ಅಂದರೆ ನನ್ನ ಮಕ್ಕಳಾಗಿರ್ಬೋದು ಅಥವಾ ಯಾವುದೇ ಚಿಕ್ಕ ಮಕ್ಕಳು ನೋಡಿದಾಗ ದೇ ಶುಡ್ ಬಿ ಸೇಫ್ ಮೇನ್. ಐ ಥಿಂಕ್ ಈ ತಂದೆಯಿಂದರಿಗೆ ಹೆಣ್ಮಕ್ಳ ಜೊತೆ ಕನೆಕ್ಷನ್ ಜಾಸ್ತಿ ಎಲ್ಲ ಮನೇಲಿ. ಇವಾಗ ನಮಗೂ ಅಷ್ಟೇ ಅಪ್ಪಂದಿರ ಜೊತೆ ಜಾಸ್ತಿ ಕನೆಕ್ಷನ್. ಒಂದು ಅಮ್ಮನಿಗಿಂತ ಒಂದು ಹೆಜ್ಜೆ ಜಾಸ್ತಿ ನಾವು ಅವ್ರನ್ನ ಪ್ರೀತಿ ಮಾಡಿರ್ತೀವಿ. ನಿಮಗೆ ನಿಮ್ಮ ಮಗಳನ್ನ ನೋಡಿದಾಗೆಲ್ಲ ಏನೆಲ್ಲ ಅನ್ಸುತ್ತೆ ಸರ್? ನಿಮ್ಮಿಬ್ಬರ ನಡುವೆ ಪ್ರೀತಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿ ಒಳ್ಳೊಳ್ಳೆ ಬೆಸ್ಟ್ ಗಿಫ್ಟ್ ನನ್ನ ಲೈಫಲ್ಲಿ. ಇದಕ್ಕಿಂತ ಬೆಸ್ಟ್ ಗಿಫ್ಟ್ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಆಗಲೇ ಸಿಕ್ಬಿಟ್ಟಿದೆ ನನಗೆ. ಹೇಗಿರ್ತೀರಾ ಇಬ್ರು? ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ? ನಾನು ಮಗು ಥರ ಇರ್ತೀನಿ, ಫುಲ್ ಫ್ರೆಂಡ್ಲಿ ಆಗಿ. ಅವಳು 6 ವರ್ಷದ ಮಗು ಅಂದರೆ ನಾನು 3 ವರ್ಷದ ಮಗು ಆಗಿರ್ತೀನಿ ಅವಳ ಮುಂದೆ. ಓಕೆ, ಸ್ಕೂಲ್ಗೆಲ್ಲ ಕಳಿಸಿ ಬರೋ ತನಕ ನಿಮ್ಮ ಹೃದಯದಲ್ಲಿ ಹೇಗಿರುತ್ತೆ? ಪ್ರತಿ ದಿನಾನು ಅವಳು ನನಗೆ ತಪ್ಕೊಂಡು ಮುತ್ತು ಕೊಡದೆ ಅವಳು ಹೋಗಲ್ಲ. ನಾನು ಹೊರಗಡೆ ಹೋಗ್ಬೇಕಾದ್ರೆ ಅವಳಿಗೆ ತಪ್ಕೊಂಡು ಮುತ್ತು ಕೊಡದೆ ನಾನು ಹೋಗಲ್ಲ. ಸ್ಕೂಲಿಂದ ಬಂದ್ಮೇಲೆ ಓಡಾಡ್ಕೊಂಡು ಫಸ್ಟ್ ನನ್ನ ಮೇಲೆ ಎಗರು ಬಂದು ಬೀಳೋದು ಅವಳು. ಸೊ ಇಟ್ಸ್ ದ ಮೋಸ್ಟ್ ವಂಡರ್ಫುಲ್ ಮೂಮೆಂಟ್ಸ್ ಆ್ಯಂಡ್ ವಂಡರ್ಫುಲ್ ಗಿಫ್ಟ್ ಆಫ್ ಮೈ ಲೈಫ್. ಓಕೆ ಸರ್, ಯುದ್ಧಕಾಂಡ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್? ಬೇರೆ ಏನು ವಿಭಿನ್ನ ಹೇಳಿದ್ರಿ ಆಲ್ಮೋಸ್ಟ್, ಬೇರೆ ಏನು ವಿಭಿನ್ನ ಅಂಶಗಳು ಇದಾವೆ ಅದರಲ್ಲಿ ಅಂತ ಹೇಳಿ? ಇಲ್ಲ, ಸಿನಿಮಾ ಥ್ರೂ ಔಟ್ ಬೆಂಗಳೂರಲ್ಲಿ ನಡೆದಿರೋದು. ಬಟ್ ನನ್ನ ಸಿನಿಮಾಗಳು ಇತ್ತೀಚೆಗೆ ಇಷ್ಟು ದೊಡ್ಡ ವೈಭವೀಕರಿಸಿ ಸೆಟ್ ಹಾಕಿರ್ತಕ್ಕಂಥದ್ದು ಯಾವುದು ಇರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಈಚ್ ಆ್ಯಂಡ್ ಎವ್ರಿ ಲೊಕೇಶನ್, ಈಚ್ ಆ್ಯಂಡ್ ಎವ್ರಿ ಮನೆ, ಪ್ರತಿಯೊಂದು ನನ್ನ ಮನೆ ಆಗಿರ್ಬೋದು, ಅರ್ಚನಾ ಅವ್ರ ಮನೆ ಆಗಿರ್ಬೋದು, ಪ್ರಕಾಶ್ ಬೆಲ್ವಾಡಿ ಅವ್ರ ಮನೆ ಆಗಿರ್ಬೋದು, ಆ್ಯಂಡ್ ಇಡೀ ಎಂಟೈರ್ ಕೋರ್ಟ್ ಆಗಿರ್ಬೋದು, ಎಲ್ಲ ಫ್ರೆಶ್ ಸೆಟ್ಸ್ಗಳು ಹಾಕಿರೋದು. ಸಿನಿಮಾ ನೋಡಿದಾಗ ಆ್ಯಕ್ಚುಲಿ ಬಜೆಟ್ ಯಾರಿಗೂ ಗೊತ್ತಾಗಲ್ಲ, ಬಟ್ ನನಗೆ ಗೊತ್ತಿದೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಸೆಟ್ ಹಾಕಿರೋದು. ಯಾಕಂದರೆ ಕಾಸ್ಟ್ಯೂಮ್ ಕಲರ್ ಪ್ಯಾಲೆಟಿಗೂ, ಲೊಕೇಶನ್ ಕಲರ್ ಪ್ಯಾಲೆಟಿಗೂ, ಅವ್ರ ಕ್ಯಾರೆಕ್ಟರ್ ಥೀಮಿಗೂ. ಈಗ ಆ್ಯಂಟಗನಿಸ್ಟ್ ಅವ್ನು ಏನೇನು ಥಿಂಕ್ ಮಾಡ್ತಾನೆ, ಅವನ ಥಿಂಕಿಂಗ್ ವೈಸ್ ಪ್ರಾಪರ್ಟೀಸ್ಗಳು ನಿಮಗೆ ಮನೆಯಲ್ಲಿ ಕಾಣಿಸ್ತವೆ ಸುತ್ತಮುತ್ತ. ಆ ಕಲರ್ಸು, ಡಾರ್ಕ್ ಶೇಡ್ಸ್ ಕಲರ್ಸ್, ಅವನು ಇಮ್ಯಾಜಿನ್ ಮಾಡೋಂಥ ಮ್ಯೂಸಿಕ್, ವೈಲ್ಡ್ ಮ್ಯೂಸಿಕ್ಸ್, ನಿಮಗೆ ಆ ಮೂಡ್ ಕ್ರಿಯೇಟ್ ಮಾಡೋದಕ್ಕೆ, ದಟ್ ಅಟ್ಮಾಸ್ಫಿಯರ್ ಅದು ಸೂಟ್ ಆಗಲಿ ಅಂತಲೇ ಆ ಥರ ಸೆಟ್ ವೈಸ್ ಹೋಗಿರೋದು. ಈಗ ನನ್ನ ಮನೆಗೆ ಬಂದರೆ ನಿಮಗೆ ಬೇರೆ ಥರದ್ದೇ ಕಲರ್ ಶೇಡ್, ಬೇರೆ ಥರದ್ದೇ ಸೆಟ್ ಕಾಣಿಸುತ್ತೆ. ಅದೇ ಹೀರೋಯಿನ್ ಮನೆಗೆ ಹೋದರೆ ಅಥವಾ ಅರ್ಚನಾ ಅವ್ರ ಮನೆಗೆ ಹೋದರೆ ಎವ್ರಿಥಿಂಗ್ ಈಸ್ ಅಲೈನ್ಡ್ ಇನ್ ಕಲರ್ ಪ್ಯಾಲೆಟ್ಸ್. ದಿಸ್ ಇಸ್ ದಿ ಒನ್ ಮೋರ್ ಬ್ಯೂಟಿ ಆಫ್ ಯುದ್ಧಕಾಂಡ. ಅಂದರೆ ನೀವು 2ನೇ ಸಲ 3ನೇ ಸಲ ಆಳವಾಗಿ ನೋಡಿದಾಗ ನಿಮ್ಗೆ ಆ ಡೀಟೇಲಿಂಗ್ಸ್ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಫಸ್ಟ್ ಟೈಮೇ ನಿಮ್ಗೆ ಗೊತ್ತಿಲ್ಲದೇ ಸಬ್ ಕಾನ್ಷಿಯಸ್ಲಿ ಆ ಮೂಡ್ ಕ್ಯಾಪ್ಚರ್ ಮಾಡಿರುತ್ತೆ. ಯಾಕೆ ಕ್ಯಾಪ್ಚರ್ ಮಾಡುತ್ತೆ ಅಂತ ನೀವು ಸ್ಟಡಿ ಮಾಡಬೇಕಂದ್ರೆ ಯು ಹ್ಯಾವ್ ಟು ವಾಚ್ ಇಟ್ ಅಗೇನ್ ಅಂಡ್ ಅಗೇನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.